ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಇಂದಿನ ರಾಷ್ಟ್ರೀಯ ರೈತರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಸ್ವಾತಂತ್ರ್ಯ ನಂತರದ ದೇಶದ 5ನೇ ಪ್ರಧಾನಿಯಾಗಿದ್ದ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನದ ಗೌರವವಾಗಿ ಇದನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಕೃಷಿ ಮತ್ತು ರೈತರ ಕಲ್ಯಾಣಕ್ಕಾಗಿ ಅವರ ಕೊಡುಗೆಗಳನ್ನು ಗೌರವಿಸುವ ಸಂಕೇತ ಕೂಡ ಆಗಿದೆ. ಹೌದು, ಇಂದಿನ ರಾಷ್ಟ್ರೀಯ ರೈತರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ರೈತರ ದಿನದ ಆಚರಣೆ ಹಿನ್ನೆಲೆಯಾಗಿರ್ಬೋದು, ಇದರ ಗುರಿ ಉದ್ದೇಶಗಳು, ಪ್ರಸ್ತುತ ರೈತರು ಎದುರಿಸುತ್ತಿರುವಂಥ ಸವಾಲುಗಳಾಗಿರ್ಬೋದು, ರೈತ ಕಲ್ಯಾಣದಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ರಾಷ್ಟ್ರೀಯ ರೈತರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಚಂದನ್ ಗೌಡರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರಾಷ್ಟ್ರೀಯ ರೈತರ ದಿನ ಮತ್ತು ಕೃಷಿಯ ಮಹತ್ವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಸರ್, ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ರೈತರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ಸರ್, ನಾವು ವರ್ಷದಾದ್ಯಂತ ಹಲವಾರು ದಿನಗಳನ್ನು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ನಾವು ಈ ದಿನ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತರ ದಿನವನ್ನು ಒಂದು ಆಚರಣೆ ಮಾಡ್ತಾ ಇದ್ದೀವಿ ಸರ್. ಈ ರಾಷ್ಟ್ರೀಯ ರೈತರ ದಿನಾಚರಣೆ ಅನ್ನೋದು ಕೇವಲ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಇದು ವರ್ಷದ 365 ದಿನನೂ ಕೂಡ ನಾವು ರೈತನ ನೆಲೆಸ್ಕೊಳ್ಬೇಕಾದಂಥ ಸಂದರ್ಭ ಆಗಿದೆ ಸರ್. ಈ ನಿಟ್ಟಿನಲ್ಲಿ ಸರ್, ರೈತ ಮತ್ತು ಕೃಷಿಯ ಮಹತ್ವದ ಬಗ್ಗೆ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಸರ್? ಸರ್, ಮೊದಲನೇದಾಗಿ ಪ್ರೀತಿಯ ನನ್ನ 90.8 ಜನಧನಿಯ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ನನ್ನ ಪ್ರೀತಿಯ ಕೇಳುಗರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ, ಹಾಗೆ ಜಾಗತಿಕವಾಗಿ ಪ್ರಪಂಚಾದ್ಯಂತ ಇರ್ತಕ್ಕಂಥ 820 ಕೋಟಿ ಜನತೆಗೆ ಇವತ್ತೇನು ತಾವು ಹೇಳಿದ್ರಿ, ಭಾಳ ವಿಶೇಷವಾದಂಥ ದಿನ, ಭಾಳ ಅರ್ಥಗರ್ಭಿತವಾದಂಥ ದಿನ. ಕೇವಲ ಇದೊಂದು ದಿನಕ್ಕಷ್ಟೇ ಸೀಮಿತ ಆಗಬಾರ್ದು. ಅಂಥ ಪುಣ್ಯವಾದಂಥ ದಿನ, ಹಬ್ಬಗಳಲ್ಲಿ ಹಬ್ಬಗಳಾದಂಥ ರಾಷ್ಟ್ರೀಯ ರೈತ ದಿನಾಚರಣೆ ಹಬ್ಬದ ವಿಶೇಷವಾದಂಥ ಶುಭಾಶಯಗಳನ್ನು ನಾನು ಕೂಡ ಭಾಳ ಹೆಮ್ಮೆಯಿಂದ ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಸರ್. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಅದರ ಗುರಿ ಉದ್ದೇಶಗಳು ಏನಿದೆ ಸರ್? ಮೊದಲನೇದಾಗಿ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದಗಳ ತೋರಿಸಿ ಬದುಕಿಶಯ, ಆತನ ಮನಸುದ್ದ, ಆತನ ತನುಸುದ್ದ, ಆತನ ಭಾವಸುದ್ದ, ಆತನ ಮನೆಯನ್ನ ಒಕ್ಕಿ ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡು ಕೂಡಲ ಸಂಗಮ ದೇವ. ಭಾಳ ಅದ್ಭುತವಾದಂಥ ಮಾತು. ಹಾಗೆ ಸತತವಾಗಿ 10,000 ವರ್ಷಗಳಿಂದ ಈ ಮನುಕುಲದ ಹೊಟ್ಟೆಯ ಹಸಿವಿನ ಚೀಲವನ್ನು ತುಂಬಿಸ್ಕೊಂಡು ಬಂದಿರತಕ್ಕಂಥ ನನ್ನ ಪ್ರೀತಿಯ ಮತ್ತು ಆತ್ಮೀಯ ಎಲ್ಲ ಅನ್ನದಾತ ಪ್ರಭುಗಳ ಪಾದ ಚರಣ ಕಮಲಗಳಿಗೂ ಕೂಡ ವಿಶೇಷವಾಗಿ ನಾನು ಈ ಬಾನುಲಿ ಸಮುದಾಯ ಕೇಂದ್ರದಿಂದ ಸಮಸ್ತ ನಾಡಿನ ರೈತ ಬಾಂಧವರೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶೇಷವಾದಂಥ ನಿಮ್ಮ ಹಬ್ಬ, ನಿಮ್ಮೆಲ್ಲರ ಹಬ್ಬ, ಈ ರೈತ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಬಯಸ್ತೇನೆ ಸರ್. ಹಾಗೆ ತಾವು ಭಾಳ ಒಂದು ಸಮಂಜಸವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ. ಬಹುಶಃ ಇವತ್ತು ಯಾರ ಬಾಯಲ್ಲಿ ತೆಗೆದ್ರು ಈ ದೇಶದ ಬೆನ್ನೆಲುಬು ರೈತ, ಪ್ರತಿಯೊಂದು ಅನ್ನದ ತುತ್ತಿಗೂ ಕೂಡ ಕಾರಣಕರ್ತ ರೈತ ಅಂತಲೇ ಎಲ್ಲ ಕಡೆನೂ ಹೇಳ್ಕೊಂಬರೋದು ಕೇಳೋದನ್ನು ನಾವು ಸರ್ವೇ ಸಾಮಾನ್ಯ ಕೇಳ್ತಾ ಇದ್ದೀವಿ ಸರ್. ಬಹಳ ಮುಖ್ಯವಾಗಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು, ಈ ದೇಶದ ಭಾರತ ದೇಶದ ನಾಗರಿಕತೆಯ ತೊಟ್ಟಿಲು ಅಂತಲೇ ನಾವು ಕರಿತೀವಿ ಸಿಂಧು ನಾಗರಿಕತೆಯನ್ನು. ಬಹುಶಃ ಕೃಷಿ ಕ್ಷೇತ್ರದ ಇತಿಹಾಸದ ಪುಟಗಳನ್ನು ಒಮ್ಮೆ ಮನುಕುಲ ಅಥವಾ ಸರ್ಕಾರ ಆತ್ಮಾವಲೋಕನ ಮಾಡಿಕೊಂಡಿದ್ದೆ ಆದರೆ ಈ ಕ್ಷೇತ್ರದ ಮಹತ್ವವನ್ನು ನಾವು ಹೇಳ್ತಕ್ಕಂಥ ಅವಶ್ಯಕತೆ ಮತ್ತು ಪ್ರಮೇಯನೇ ಇಲ್ಲ ಎಂಬ ಒಂದು ಮಾತನ್ನು ನಾನು ಮೊದಲನೇದಾಗಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಬಹುಶಃ ನೀವು ಋಗ್ವೇದ ಕಾಲದಿಂದನೂ ನಾವು ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ಬಹುಶಃ ಆ ಋಗ್ವೇದ ಕಾಲದಲ್ಲಿ ಏನಾದರೂ ನಮ್ಮ ನಾಗರಿಕತೆಯ ಮೂಲ ಕೃಷಿಯನ್ನು ಅಪ್ಕೊಳ್ಳಿಲ್ಲ ಅಂದರೆ, ಅವತ್ತೇನಾದರೂ ಈ ಕೃಷಿಯನ್ನು ಸ್ವೀಕರಿಸಲಿಲ್ಲ ಅಂದರೆ ಬಹುಶಃ ನಾವು ಯಾರು 21ನೇ ಶತಮಾನದಲ್ಲಿ ಬಹುಶಃ ಜೀವಂತವಾಗಿ ಬದುಕಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಸರ್. ಹಾಗಾಗಿ ಕೃಷಿ ಕ್ಷೇತ್ರದ ಮಹತ್ವವನ್ನು ಹೇಳಲಿಕ್ಕೆ ಕನ್ನಡದ ಪದಗಳಲ್ಲಿ ವರ್ಣಮಾಲೆಯಲ್ಲೇ ಇಲ್ಲ, ಸಾಲದು. ಹಾಗಾಗಿ ಈ ಕ್ಷೇತ್ರ ಬಹಳ
ಪವಿತ್ರವಾದಂಥದ್ದು. ಹಾಗೆ ನಿಜಕ್ಕೂ ಇವತ್ತು ಕೇವಲ ಮನುಕುಲಕ್ಕಷ್ಟೇ ಅಲ್ಲ, 84 ಲಕ್ಷ ಜೀವರಾಶಿಗಳು ಕೂಡ ಇವತ್ತು ಪ್ರಕೃತಿ ಸಮತೋಲನ ಆಗಬೇಕು ಅಂದರೆ ಭಾಳ ಪವಿತ್ರವಾದಂಥ ಕ್ಷೇತ್ರ ಈ ಕೃಷಿ ಕ್ಷೇತ್ರ. ಹಾಗಾಗಿ ಭಾಳ ವಿಶೇಷವಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ನಾನು ಕಡಲೆ ಹೇಳೋದನ್ನ ಮೊದಲನೇ ಹೇಳ್ತೀನಿ, ನಮ್ಮ ಸಮಾಜ ಮತ್ತು ಸರ್ಕಾರಕ್ಕೆ ಇವತ್ತೇನಾದರೂ ನಾವು ಮೂರೊತ್ತು ಅನ್ನ ತಿನ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೆ ಈ ಕ್ಷೇತ್ರದ ನನ್ನ ಆತ್ಮೀಯ ಅನ್ನದಾತ ಪ್ರಭುಗಳು ಕಾರಣ. ಮುಂದಿನ ದಿನಗಳಲ್ಲಾದರೂ ಈ ವಿಶೇಷವಾದಂಥ ದಿನದಂದನಾದರೂ ಕೂಡ ಸ್ವಲ್ಪ ಸರ್ಕಾರಕ್ಕೆ ಹಿತಾಸಕ್ತಿ, ಇಚ್ಛಾಸಕ್ತಿ, ಆಸಕ್ತಿ, ಮನಸ್ಥಿತಿಯಿಂದ ರೈತರ ಬದುಕಿನಲ್ಲಿ ಒಂದಷ್ಟು ಬೆಳಕನ್ನು ಚೆಲ್ಲುವಂಥ ಒಂದಷ್ಟು ಕಾಯಕಗಳನ್ನು ಮಾಡಲಿ ಅಂತೇಳಿ ಒಂದಷ್ಟು ಋಣದ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಲಿ ಅಂತಲೂ ಕೂಡ ನಾನು ವಿಶೇಷವಾಗಿ ರೈತರ ಪರವಾಗಿ ಮೊದಲನೇದಾಗಿ ರೈತರ ದಿನದಲ್ಲಿ ನಾನು ಹೇಳಲಿಕ್ಕೆ ಭಾಳ ತುಂಬ ಹೃದಯದಿಂದ ಬಯಸ್ತೇನೆ ಸರ್. ಹಾಗೆ ಇವತ್ತು ಅಗ್ರಿಕಲ್ಚರ್ ಅಂದರೆ ಅದು ಚಾಲೆಂಜ್ ಸರ್. ಯಾಕೆಂದರೆ ವ್ಯವಸಾಯ ಅಂದರೆ ನಾಸಾಯ ನೀಸಾಯ ಮನ್ಮಂದಿ ಎಲ್ಲ ಸಾಯ ಅನ್ನೋಂಥ ಈ ಒಂದು ಕಾಲಮಾನ ಘಟ್ಟದಲ್ಲಿ ಕೂಡ ಸಾಲದಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದು, ಸಾಲದಿಂದನೇ ಅಂತಿಮ ಆಗೋಂಥದ್ದು ಈ ಕೃಷಿ ಕ್ಷೇತ್ರ. ಬಹುಶಃ ಕೃಷಿ ಸೋಲ್ತಾ ಇಲ್ಲ ಸರ್, ಕೃಷಿ ಸೋಲ್ತಾ ಇಲ್ಲ, ಕೃಷಿ ಸಾಯ್ತನೂ ಇಲ್ಲ. ಬಹುಶಃ ನೀವು ಕೇಳಿದಾಗೆ ಕೃಷಿ ಕ್ಷೇತ್ರದ ಮಹತ್ವವನ್ನು ನಿಜಕ್ಕೂ ಈ ದೇಶದ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು ಭಾಳ ಹೃದಯದಿಂದ ಅರ್ಥ ಮಾಡ್ಕೋಬೇಕಾದಂಥದ್ದು, ಅಥವಾ ಈ ಮಣ್ಣಿನ ಒಂದಷ್ಟು ಗತವೈಭವ. ಯಾಕೆಂದರೆ ಮಣ್ಣಿಗೂ ನಮ್ಮ ಕರಳಿಗೂ ಸಂಬಂಧ ಇದೆ. ನಿಜಕ್ಕೂ ನಾನು ಈ ವಾಹಿನಿ ಮುಖಾಂತರ ಇವತ್ತೊಂದು ಸತ್ಯವನ್ನು, ಈ ಸಂದೇಶವನ್ನು ನಾನು ಸಾರಲಿಕ್ಕೆ ಅಥವಾ ಕೂಗೇಳಲಿಕ್ಕೆ ಬಯಸ್ತೀನಿ ಸರ್. ನಿಜಕ್ಕೂ ಭಾರತೀಯರು ಇದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ಬಹುಶಃ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸರ್, ನಮ್ಮನ್ನೆಲ್ಲ ಒಂದು 200 ವರ್ಷಗಳ ಕಾಲ ಬ್ರಿಟಿಷರು ಆಳಿದ್ರು ಅಂತ ನಾವೆಲ್ಲ ಕೇಳಿದ್ದೇವೆ ಸರ್. ಈ ಮಾತನ್ನ ಬಹುಶಃ ನಿಜಕ್ಕೂ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮ ನಾಳಿದ ಬ್ರಿಟಿಷರು ಒಂದು 100 ವರ್ಷಗಳ ಆ ಆಡಳಿತದಲ್ಲಿ, ಆ ವಸಾಹತುಶಾಹಿಗಳ ಸಂದರ್ಭದಲ್ಲಿ ಇದೇ ಮಣ್ಣಿಂದ ಸರಿಸುಮಾರು 5,500 ಲಕ್ಷ ಕೋಟಿಗೂ ಅಧಿಕ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಎಂಬ ಸತ್ಯವನ್ನು ಬ್ರಿಟನ್ನ ಗ್ರೇಟ್ ಎಕನಾಮಿಸ್ಟ್ ಆಂಗಸ್ ಮ್ಯಾಡಿಸನ್ನೇ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಹಾಕಿದ್ದಾರೆ ಸರ್. ಬಹುಶಃ ಕೇಳುಗರೆ ಸ್ವಲ್ಪ ಹೃದಯನ ಗಟ್ಟಿ ಮಾಡ್ಕೊಂಡು ಕೇಳಿ. 100-150 ವರ್ಷಗಳ ಹಿಂದೆ ಈ ದೇಶದಿಂದ ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪನಿಯನ್ನು ಸ್ಥಾಪಿಸಿ ಅದ್ರ ಮುಖಾಂತರ ಅಡುಗಡುಗಳ ಮುಖಾಂತರ ಕೊಳ್ಳೆ ಹೊಡೆದ್ರಲ್ಲ ಈ 5,500 ಲಕ್ಷ ಕೋಟಿ ಹಣವನ್ನು. ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ, ಮನುಕುಲ ಯಾವ ಕ್ಷೇತ್ರ ಇತ್ತು ಸರ್ ಆಗ? ಹೌದು, ಯಾವ ಹೈಟಿ ಇತ್ತು, ಯಾವ ಇಂಡಸ್ಟ್ರಿ ಇತ್ತು ಸರ್, ಎಲ್ಲಿಂದ ಬಂತು ಸರ್ ಇದು? ಇದೆಲ್ಲ ಕೊಡುಗೆ ಕೃಷಿ ಕ್ಷೇತ್ರ ಎಂಬ ಸತ್ಯವನ್ನ ಸರ್ಕಾರ ಮನುಕುಲ ಅರ್ಥ ಮಾಡ್ಕೋಬೇಕಾಗಿದೆ, ಸಮಾಜ ಅರ್ಥ ಮಾಡ್ಕೋಬೇಕಾಗಿದೆ ಸರ್. ಸರಿಸುಮಾರು ಸ್ವತಂತ್ರದ ಪೂರ್ವದಲ್ಲಿ ಈ ಕೃಷಿ ಕ್ಷೇತ್ರದಿಂದ ನಾವು 36% GDP ಕೊಟ್ಟ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದಂಥ ದೇಶ, ರಾಷ್ಟ್ರ ಅಂತ ಏನಾದ್ರು ಇದ್ರೆ ಅದು ಈ ಕೃಷಿಕರ ದೇಶ, ಈ ಕೃಷಿಕರ ನಾಡು ಭಾರತ ದೇಶ ಅಂತಲೂ ಕೂಡ ಹೆಮ್ಮೆಯಿಂದ ಹೇಳ್ತೀನಿ. ಇದಕ್ಕೆಲ್ಲ ಕಾರಣಭೂತರಾದಂಥ ಈ ಕ್ಷೇತ್ರದ ಅಥವಾ ಈ ಕೃಷಿ ಜೀವನಾಡಿ, ಈ ಜೀವನಾಡಿಯ ನನ್ನ ರೈತ ಬಾಂಧವರು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಸರ್. ಸರ್, ಹಾಗಿದ್ರೆ ಪ್ರಸ್ತುತವಾಗಿಯೂ ಈ ರೈತರು ಎದುರಿಸ್ತಿರುವಂತಹ ಸಮಸ್ಯೆಗಳಾಗಿರ್ಬೋದು, ಆ ಸವಾಲುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಸಮಸ್ಯೆಗಳ ಸರಮಾಲೆ ಇದೆ. ಬಹುಶಃ ನಾವು ಇವತ್ತು ಒಂದ್ಸಿರಿ ನಾಡಿನಲ್ಲಿ ಮಾತನಾಡ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ನಾನೊಂದು ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಕಳೆದ ಒಂದು 40 ದಿನಗಳಿಂದ ಈಚೆಗೆ ಈ ರಾಷ್ಟ್ರೀಯ ಅರಣ್ಯ ಏನಂತ ನಾಗರಹೊಳೆ ಮತ್ತು ಬಂಡೀಪುರ ಸಂಬಂಧಪಟ್ಟಂತೆ, ಅದು ಈ ಸರಗೂರು ವ್ಯಾಪ್ತಿಯಲ್ಲಿ ನಾವು ಒಂದು 3-4 ಜನ ರೈತರನ್ನ ಪ್ರಾಣಿ ದಾಳಿಯಿಂದ ಬಲಿ ತಗೊಂಡಂತ ಪರಿಸ್ಥಿತಿಯನ್ನ ನಾವು ನೋಡಿದ್ದೇವೆ. ಈ ವಾಹಿನಿ ಮುಖಾಂತರ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಯಾವುದೇ ರೈತರಿಗೂ ಜೀವ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್. ಕೃಷಿ ಸಮಸ್ಯೆಗಳಂದ್ರೆ ತುಂಬಾ ಇದೆ ಸರ್. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಯ್ತು ಸರ್. 80 ವರ್ಷ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದರೂ ಕೂಡ ಎಲ್ಲೋ ಒಂದ್ ಕಡೆ ಇನ್ನೂ ಆರ್ಥಿಕತೆಯ ಸ್ವತಂತ್ರವನ್ನ ಪಡ್ಕೊಳ್ದೆ ವಂಚಿತರಾಗಿರ್ತಕ್ಕಂಥ ಅತ್ಯಂತ ಒಂದು ಶೋಚನೀಯ ಮತ್ತು ಸಂಕುಚಿತ ಪರಿಸ್ಥಿತಿಯಲ್ಲಿ ಬದುಕ್ತಿರ್ತಕ್ಕಂಥ ಜೀವ ಅಂತ ಏನಾದ್ರು ಈ ಭೂಮಿ ಮೇಲಿದ್ರೆ ಅದು ನನ್ನ ರೈತ ಜೀವ ಸರ್. ಸೊ ಇವತ್ತಿಗೂ
ಎಲ್ಲ ಅವಕಾಶಗಳಿಂದ ವಂಚಿತರಾಗಿ ಯಾವುದೇ ಸೌಲಭ್ಯಗಳಿಲ್ಲದೆ ಇವತ್ತಿನ ಮುಂದುವರಿದ ಈ ಭಾಗದಲ್ಲಿಯೂ ಕೂಡ ಇನ್ನೂ ಇಂದಿನ ಕಾಲದಲ್ಲಿ ಹೇಗೆ ಅನಾಗರಿಕತೆಯಿಂದ ಬದುಕ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಂದಿಗೂ ನಮ್ಮ ರೈತರು ಬದುಕ್ತಿದ್ದಾರೆ ಸರ್. ಭಾಳ ನೋವಿಂದ ಒಂದು ಮಾತನ್ನು ಹೇಳ್ತೇನೆ, ಇವತ್ತಿಗೂ ನಮ್ಮ ರೈತರ ವಾರ್ಷಿಕ ವರಮಾನ 60,000 ರೂಪಾಯಿ ಇಲ್ಲ ಸರ್. ಇವತ್ತು ಮಾಸಿಕ ವರಮಾನ ಬರೀ 6,000 ರೂಪಾಯಿ ಇಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ರೈತ ಬದುಕ್ತಿದ್ದಾನೆ ಎಂಬುದನ್ನು ನಾವು ಮತ್ತೊಮ್ಮೆ ಆತ್ಮವಿಮರ್ಶೆ ಮಾಡಬೇಕಾಗತ್ತೆ ಸರ್. ಬಹುಶಃ ಇವತ್ತು ಸರ್ಕಾರ ಆಗಲಿ ಸಮಾಜ ಆಗಲಿ ರೈತನ ಬೆನ್ನೆಲುಬಾಗಿ ನಿಂತು ರೈತನಿಗೂ ಕೂಡ ಒಂದು ಗೌರವಿತವಾದಂಥ ಬದುಕನ್ನು ಕಟ್ಕೊಡ್ಬೇಕು, ಅಥವಾ ಅವನ್ನ ಮುನ್ನಡೆ ತರಬೇಕು. ಅವನಿಗೂ ಕೂಡ ಒಂದು ಆರ್ಥಿಕತೆಯ ಒಂದು ಭದ್ರತೆ ಅಂದರೆ ಅವನಿಗೊಂದು ಫಿನಾನ್ಷಿಯಲಲ್ಲಿ ಸ್ಟ್ರಾಂಗ್ ಮಾಡಬೇಕು. ಅವನು ಸಾಲ ಇಲ್ಲದೆ ಬದುಕುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ಖಂಡಿತ ವಿಫಲತೆ ಆಗಿದೆ ಅಂತ ನಾನು ನೇರವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ನಾಟ್ ಓನ್ಲಿ ಅಗ್ರಿಕಲ್ಚರಲ್ಲಿ ನನ್ನ ರೈತ ಅನುಭವಿಸ್ತಾ ಇಲ್ಲ ಸರ್, ಪ್ರತಿ ಒಂದು ವಿಚಾರದಲ್ಲಿ ಸಮಸ್ಯೆ ಸರಮಾಲೆಯಲ್ಲೇ ಇವತ್ತು ಬದುಕುತ್ತಾ ಕಣ್ಣೀರನ್ನು ಹಾಕ್ತಾ ಒಂದು ವಿಪರ್ಯಾಸದ ಬದುಕನ್ನು ನಮ್ಮ ರೈತ ಬಾಂಧವರು ನಡೆಸ್ತಾ ಇದ್ದಾರೆ ಸರ್. ಇದು ಸಮಸ್ಯೆ ಒಂದಾದರೆ ಹೇಳ್ಬೋದು, ಬಹುಶಃ 100 ಸಮಸ್ಯೆ ಒಂದು ಕಡೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಮತ್ತೆ ನಾವು ಅದೇ ಮಾತನಾಡಿದ್ರೆ ತಪ್ಪಾಗತ್ತೆ. ತಾವು ಬೆಳೆದ ಬೆಳೆಗಳಿಗೆ ಬೆಲೆ ಇಲ್ಲ, ಆ ಬೆಲೆಗಳನ್ನು ಗುರುತಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರೈತರು ವಿಫಲರಾಗ್ತಿದ್ದಾರೆ. ಈಗ ಸೆಕೆಂಡರಿ ಅಗ್ರಿಕಲ್ಚರ್, ಪ್ರೈಮರಿ ಅಗ್ರಿಕಲ್ಚರಲ್ಲಿ ನಮ್ಮ ರೈತರು ಹೀರೋ. ಈ ಸೆಕೆಂಡರಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ಇವತ್ತು ನಮ್ಮ ರೈತರು ಸೋಲ್ತಿದ್ದಾರೆ. ಒಂದು ಕಡೆ ಸೀಡ್ ಮೂವ್ಮೆಂಟ್ ಇಲ್ಲ, ಒಂದು ಕಡೆ ಕ್ರಾಪ್ ರಿಪೋರ್ಟ್ ವ್ಯವಸ್ಥೆ ಇಲ್ಲ, ಒಂದು ಕಡೆ ವೆದರ್ ಇನ್ಫಾರ್ಮೇಷನ್ ಸೆಂಟರ್ಸ್ ಇಲ್ಲ, ಇನ್ನೊಂದು ಕಡೆ ಕೋಲ್ಡ್ ಸ್ಟೋರೇಜ್ ಇಲ್ಲ, ಒಂದು ಕಡೆ ಒಳ್ಳೆ ಟ್ರಾನ್ಸ್ಪೋರ್ಟ್ ಇಲ್ಲ. ಒಟ್ಟಾರೆ ಮೂಲಭೂತವಾಗಿ ರೈತನಿಗೆ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಕೃತ್ಯ ಮಾಡುವಂಥ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಇವತ್ತಿಗೂ ಎಲ್ಲೋ ಒಂದು ಕಡೆ ಕಟ್ಟ ಕಡೆಯ ನನ್ನ ಅನ್ನದಾತನಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದಿರತಕ್ಕಂಥ ಹಲವಾರು ಯೋಜನೆಗಳು ವಿಫಲ ಆಗ್ತಿದೆ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್. ಸರ್, ಹಾಗೇನೆ ನಾವು ಮತ್ತೊಂದು ಗಮನಿಸಬೇಕಾದಂಥ ಅಂಶ ಅಂದರೆ, ಈಗ ಪ್ರಸ್ತುತ ರೈತರುಗಳು ಇಷ್ಟೆಲ್ಲ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸೋ ಒಂದು ವಿಶ್ಲೇಷಣೆಯನ್ನು ಮಾಡ್ತು ಅಂದರೆ ಆಗಿನ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೂ ಈಗಿನ ಆಧುನಿಕ ಕೃಷಿ ಪದ್ಧತಿಗೂ ಕಾರಣ ಇರ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಅವರು ಕೃಷಿ ಮಾಡಿದ್ರು ಅದು ಜೀವನ ನಿರ್ವಹಣೆಗಾಗಿರ್ಬೋದು ಅಥವಾ ಬೆಳೆದಂಥ ಬೆಳೆಗೆ ಅವರು ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳೋದಾಗಿರ್ಬೋದು ಬಹಳ ಉತ್ತಮವಾಗಿತ್ತು ಸಾಂಪ್ರದಾಯಿಕ ಕೃಷಿನಲ್ಲಿ. ಪ್ರಸ್ತುತ ಈ ಆಧುನಿಕ ಕೃಷಿ, ಯಾಂತ್ರೀಕರಣ ಕೃಷಿ ಮತ್ತು ಈ ರಾಸಾಯನಿಕ ಕೃಷಿಗೆ ರೈತ ತನ್ನನ್ನು ತೊಡಗಿಸ್ಕೊಳ್ತಾ ತನ್ನ ಒಂದು ಸಮಸ್ಯೆಗಳನ್ನು ತಾನೇ ಸೃಷ್ಟಿಸ್ಕೊಳ್ತಾ ಐತೆ ಅನ್ನೋದು, ಇದ್ರ ಕುರಿತು ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇವತ್ತಿನ ರೈತರ ಸಮಸ್ಯೆ ಅಂದಾಗ ನನಗೂ ಕೂಡ ಕಾಡ್ತಾ ಇರ್ತಕ್ಕಂಥ ಒಂದು ಎಕ್ಸ್ಟ್ರಾ ಪ್ರಶ್ನೆ ಏನಂದರೆ, ಈ ದೇಶದಲ್ಲಿ ರೈತನಾಗಿ ಹುಟ್ಟೋದು ವರನೋ ಸಾಪನೋ ನಮಗೂ ಇಂದು ಗೊತ್ತಾಗ್ತಿಲ್ಲ ಸರ್. ಬಹುಶಃ ಭಾಳ ಮೂಲ ಸಮಸ್ಯೆ ಅನ್ನೋದನ್ನು ನಮ್ಮ ಸರ್ವೆ ಪ್ರಕಾರ ಇವತ್ತು ನೆಲ ವಿರೋಧಿ ಸಮಸ್ಯೆನೇ ಮೂಲ ಸಮಸ್ಯೆ ಸರ್. ತಾವು ಕೇಳಿದ್ರಿ, ಇವತ್ತಿನ ಸಾವಯವ ಕೃಷಿ ಅಂದಿನ ಸಾಂಪ್ರದಾಯಿಕ ಕೃಷಿ ಸರ್. ಹೌದು. ಅವತ್ತೇನು ನಮ್ಮ ಪೂರ್ವಜರು ಮಾಡ್ಕೊಂಡು ಬರ್ತಾ ಇದ್ರು, ಬಹಳ ಅಮೃತಕ್ಕೆ ಸಮವಾದಂಥ ದೇಶೀಯ ಸೀಮೆ ಗೊಬ್ಬರಗಳನ್ನು ಬಳಸಿ ತಾವು ಕೂಡ ಬಹಳ ಆರೋಗ್ಯಯುತವಾದಂಥ ಕೃಷಿ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದು ತಾವು ಆರೋಗ್ಯಯುತವಾದಾಗಿದ್ರು, ಹಾಗೆ ಅತಿ ಹೆಚ್ಚು ಆಯುಷ್ಯ ಬದುಕ್ತಕ್ಕಂಥ ನಾವು ಕಾಲ ನಿದರ್ಶನವನ್ನು ನೋಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಈ ಗುಡ್ ಪ್ರಾಕ್ಟೀಸನ್ನು ಬಿಟ್ಟು ತಾವೇನು ಹೇಳಿದ್ರಿ, ಈ ಒಂದು ಆರ್ಗ್ಯಾನಿಕ್ ಅನ್ನೋದು ಇವಾಗ ಒಂದು ಟ್ರೆಂಡ್ ಆಗಿದೆ. ಇವತ್ತಿನ ಯುವ ಜನತೆಯಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅನ್ನೋದು ಒಂದು ರೀತಿ ಟ್ರೆಂಡ್ ಆಗಿದೆ. ಇದೊಂದು ಪಾಶ್ಚಿಮಾತ್ಯಕ್ಕೆ ಒಳಗಾದಂಥ ಒಂದು ಕೃಷಿಯ ಒಂದು ಅವಲೋಕನ. ಈ ನಿಟ್ಟಿನಲ್ಲಿ ಇವತ್ತಿಗೂ ನಮಗೆ ಬೇಕಾಗಿರೋದು ಸಾಂಪ್ರದಾಯಿಕ ಕೃಷಿನೇ ಸರ್. ಯಾಕೆಂದ್ರೆ ಇವತ್ತು ನಾವು ಗುಡ್ ಪ್ರಾಕ್ಟೀಸ್ನ ಬಿಟ್ಟು ಯಾವಾಗ ಬ್ಯಾಡ್ ಪ್ರಾಕ್ಟೀಸ್, ಈ ಕೆಮಿಕಲ್ ಅಂತ ಯಾವಾಗ ನಾವು ಒಪ್ಕೊಂಡ್ವಿ, ಆ ನಿಟ್ಟಿನಲ್ಲಿ ನಮ್ಮ ಇನ್ಪುಟ್ ಜಾಸ್ತಿ ಆಗ್ತಾ ಇದೆ ಸರ್. ಇವತ್ತು ರೈತನಿಗೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಒಂದು ಕಾಲದಲ್ಲಿ 4 ಅಣಿ ಖರ್ಚು ಮಾಡಿ 8 ಅಣಿ ತಗೊಳ್ಳೋದು ಕೃಷಿ ಅಂತ ಹೇಳ್ತಿದ್ವಿ ಸರ್. ಇವತ್ತೇನಾಗಿದೆ, ನನ್ನ ರೈತರ ಇನ್ಪುಟ್ 9 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ತಗೊಳ್ಳೋಂಥ ಒಂದು ವ್ಯವಸ್ಥೆಗೆ ನಾವು ಬಂದು ನಿಂತ್ಬಿಟ್ಟಿದ್ದೀವಿ ಸರ್. ಸೊ ಇವತ್ತು ಕಾಸ್ಟ್ ಆಫ್ ಅಗ್ರಿಕಲ್ಚರ್ ನಾವೇನಾದ್ರು ನೋಡೋದಾದ್ರೆ ನಮಗೆ ಇನ್ಪುಟ್ಸ್ ಜಾಸ್ತಿ ಆಗ್ತಿದ್ಯೋ ವಿನ ಔಟ್ಪುಟ್ಸ್ ನಮಗೆ ಸಿಗ್ತಾ ಇಲ್ಲ ಸರ್. ಒಂದು ಕಡೆ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ, ಬರ್ತಕ್ಕಂಥ ವರಮಾನದಲ್ಲಿ ನಾವು ವೈಫಲ್ಯತೆ ಮತ್ತು ಸೋಲನ್ನು ಕಾಣ್ತಾ ಇದ್ದೀವಿ. ಒಂದು ಕಡೆ ಕೃಷಿ ಮಾಡ್ಕೊಂಡು ಬರ್ತಕ್ಕಂಥ ವಿಧಾನ, ಇನ್ನೊಂದು ಕಡೆ ಈಗ ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಂಡಿದ್ದೀವಿ. ಸರಿಸುಮಾರು 60% ಮಣ್ಣನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಮಣ್ಣಿನ ಸಾವಯವ ಇಂಗಾಲಲ್ಲಿ ನಾವು ಮಣ್ಣು ಬಗ್ಗೆ ಮಾತಾಡಬೇಕು ಅಂದರೆ, ಏಕೆಂದರೆ ಅವತ್ತು ನಮ್ಮ ಕನಕದಾಸರು ಕೂಗಿ ಹೇಳ್ತಿದ್ರು, ಮಣ್ಣಿಂದ ಕಾಯ, ಮಣ್ಣಿಂದ ಜೀವ, ಮಣ್ಣಿಂದನೇ ಅನ್ನ, ಮಣ್ಣಿಂದನೇ ಚಿನ್ನ ಅಂತೇಳಿ. ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ಪ್ರವೃತ್ತಿ ಮುಂದುವರೆದ್ರೆ
ಅನ್ನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಚಿನ್ನ ಸಿಗ್ಬೋದು ಸರ್. ಯಾಕೆಂದ್ರೆ ಆ ಮಣ್ಣಿನ ಆತ್ಮ, ಆ ತಾಯಿ ಸಾವಯವ ಇಂಗಾಲ ಇವತ್ತು ನಮ್ಮಲ್ಲಿ ಲೆಸ್ ದೆನ್ 0.2% ಬಂದು ತಲುಪಿಟ್ಟಿದ್ದೀವಿ ಸರ್. 3% ಇರಬೇಕಾದಂಥ ಸಾವಯವ ಇಂಗಾಲ ಇವತ್ತು ಲೆಸ್ ದೆನ್ 0.2% ಬಂದು ತಲುಪಿದ್ದೀವಿ ಅಂದರೆ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯಗಳು, ICAR, ಕೃಷಿ ಸಚಿವಾಲಯ, ಕೃಷಿ ಮಂತ್ರಾಲಯ, 100 ವಿಶ್ವವಿದ್ಯಾನಿಲಯಗಳು, ಹಾಗೆ ಕೃಷಿ ತಜ್ಞರು ಏನ್ ಮಾಡ್ತಿದ್ದಾರೆ ಎಂಬ ಒಂದು ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳಬೇಕಾಗತ್ತೆ ಸರ್. ಈಗ ಗುಡ್ ಪ್ರಾಕ್ಟೀಸ್ ಅಲ್ಲಿ ಇದ್ದಂತ ನಮ್ಮ ಫಾರ್ಮರ್ಸ್ನ ನೀವೇ ಕರ್ಕೊಂಡೋಗಿ ಬ್ಯಾಡ್ ಪ್ರಾಕ್ಟೀಸ್ ಬಿಟ್ಕೊಟ್ರಿ. ಅತಿ ಹೆಚ್ಚು ಲಾಭ ಮಾಡಬೇಕು ಅಂದ್ರೆ ತಾವೇ ಕೂಡ ಇವತ್ತು ಹೈಬ್ರಿಡ್ ತಳಿಗಳನ್ನು, ಕುಲಾಂತರಿ ಬೀಜಗಳನ್ನ ತಂದ್ರಿ, ಸ್ವದೇಶಿ ಬೀಜಗಳನ್ನ ನೀವೇ ಕೈ ಬಿಡಿಸಿದ್ರಿ. ಜೊತೆಗೆ ನಾವು ನಮ್ಮ ಈ ಮಣ್ಣಿನ ಒಂದಷ್ಟು ಫಲವತ್ತತೆಯ ಕೃಷಿಗೆ ಉತ್ತೇಜನ ಕೊಟ್ಕೊಂಡು ಬದುಕ್ತಿದ್ದವ್ರನ್ನ ತಾವೇ ಕರ್ಕೊಂಡೋಗಿ ಕೆಮಿಕಲ್ ಫರ್ಟಿಲೈಸರ್ ಬಳಸಿ ಹೈಬ್ರಿಡ್ ತಳಿಗಳನ್ನು ತಂದು ಅದನ್ನ ನೀವೇ ತಗೊಂಡೋಗಿ ದುಡಿದ್ರಿ. ಈಗ ಮತ್ತೆ ಎಲ್ಲೋ ಇದರಿಂದ ಆಗ್ತಿರತಕ್ಕಂಥ ಅನೇಕ ಮಾರಕ ರೋಗಗಳಾಗ್ಬೋದು, ಪ್ರಕೃತಿಗೆ ಆಗ್ತಿರತಕ್ಕಂಥ ಅಸಮತೋಲನ, ಜಾಗತಿಕ ತಾಪಮಾನವೆಲ್ಲ ಅವಲೋಕನ ಮಾಡಿಕೊಂಡು ನೀವೇ ಮತ್ತೊಮ್ಮೆ ಇಲ್ಲ, ನೀವು ರಾಸಾಯನಿಕ ಕೃಷಿಯನ್ನ ಕಡಿಮೆ ಮಾಡಿ ಸಾಂಪ್ರದಾಯಿಕ ಕೃಷಿ ಕಡೆಗೆ ಹೆಚ್ಚಿನ ಒತ್ತು ಕೊಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಒಂದು ಪ್ರಶ್ನೆ ನಮ್ಮ ರೈತರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ, ಒಂದು ಕೃಷಿ ಬದುಕ ಅಥವಾ ಉದ್ಯಮನ? ಇಲ್ಲ, ಇವತ್ತಿಗೂ ಕನ್ಫ್ಯೂಸ್ ಅಲ್ಲಿ ಇದ್ದಾನೆ ಸರ್ ನನ್ನ ರೈತ. ಇದು ಉದ್ದಿಮೆನೂ ಆಗ್ಲಿಲ್ಲ, ಇದಕ್ಕೆ ಬದುಕು ಆಗ್ಲಿಲ್ಲ ಸರ್. ಹೇಗೆ ಅಂದ್ರೆ ನಡ್ರಸ್ತಲ್ಲಿ ಬಿಟ್ಬಿಟ್ಟಂಗಾಗಿದೆ. ನಮ್ಮ ರೈತರದ್ದು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇವತ್ತು ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ ಸರ್. ಇತ್ತಗೆ ಬದುಕಾಗೂ ಒಪ್ಕೊಳಕ್ ಆಗ್ತಾ ಇಲ್ಲ, ಈಗ ಅದನ್ನ ಇಂಡಸ್ಟ್ರಿ ಆಗೂ ಒಪ್ಕೊಳಕ್ ಆಗ್ತಾ ಇಲ್ಲ. ಈಗ ತಾವೆಲ್ಲ ಮಾತನಾಡ್ತೀರಿ, ಅಟ್ಲೀಸ್ಟ್ ಒಂದು ವಾಟರ್ ಬಾಟಲ್ಗೆ ಅದಕ್ಕೆ ಆದಂತ ಒಂದು MRP ಇದೆ. ಆ ಒಂದು ಹ್ಯಾಕ್ಟ್ ಅದರಲ್ಲಿ ಅವ್ರಿಗೆ ಆದಂತ ಒಂದು MRP ಅನ್ನ ಕೊಟ್ಟಿದ್ದೀರಿ. ಇವತ್ತು ನಮ್ಮ ರೈತರು ಸರಿಸುಮಾರು 2,000ಕ್ಕಿಂತ ಹೆಚ್ಚು ತಳಿಗಳಿದೆ, 200ಕ್ಕಿಂತ ಹೆಚ್ಚು ಬೆಳೆಗಳನ್ನ ನಾವು ಬೆಳೀತಾ ಇದ್ರು. ಒಂದು ಬೆಳೆಗಳಿಗೂ ಕೂಡ ಇವತ್ತು ನಾವು ಬೆಲೆ ಕಟ್ಟುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇವತ್ತು 80 ವರ್ಷ ಆದ್ರೂ ನಮ್ಮ ಕೃಷಿ ಬೆಲೆ ನೀತಿ ಆಯೋಗ ಅಥವಾ ನಮ್ಮ ಸರ್ಕಾರಗಳು ಕೇವಲ 22 ಬೆಲೆಗಳಿಗೆ ಮಾತ್ರ ನೀವು ಬೆಂಬಲ ಬೆಲೆ ಕೊಟ್ಟಿದ್ದೀರಿ. ಇನ್ ಮಿಕ್ಕಿದ ಬೆಲೆ ಯಾರು ತಿಂತಾ ಇಲ್ವೇ? ಹಾಗಾದ್ರೆ ಕೃಷಿ ಮಾಡುವಂತ ರೈತರು ಎಲ್ಲಿ ಹೋಗ್ಬೇಕು? ಈಗ ಬೇರೆ ಕ್ಷೇತ್ರದಲ್ಲಿರುವಂತೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಬೇರೆ ಖಾಸಗಿ ಉದ್ಯೋಗದಾರರಿಗೂ ಕೂಡ ಇವತ್ತು ಇನ್ಕ್ರಿಮೆಂಟ್ ಇದೆ, ಇನ್ಸೆಂಟಿವ್ಸ್ ಇದೆ. ಸರ್ಕಾರಿ ಉದ್ಯಮದಲ್ಲಿ ಇವತ್ತು ಇರ್ತಕ್ಕಂಥ 7% ಸರ್ಕಾರಿ ಉದ್ಯೋಗದವ್ರಿಗೂ ಕೂಡ ಈ ಸರಿ 8ನೇ ವೇತನ ಆಯೋಗ ಬರ್ತಿದೆ. ಜನವರಿ 26 ಬರ್ತಿದೆ. ಅದು ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅವ್ರ ತುಟಿ ಭತ್ಯೆ ಜಾಸ್ತಿ ಆಗ್ತಾ ಇದೆ, ಅವರಿಗೆ ಅಟ್ಲೀಸ್ಟ್ ನಾನು 30% ಇನ್ಕ್ರೀಸ್ ಮಾಡಿಕೊಡ್ಬೇಕು ಅಂತ. ಇಷ್ಟೆಲ್ಲ ಇರ್ತಕ್ಕಂಥ ಈ ಆಧುನಿಕತೆಯಲ್ಲಿ ನಿಮ್ಗೆ ಯಾಕೆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಈ ಕೃಷಿಯನ್ನ ನೀವು ಯಾಕೆ ಇನ್ನೂ ಅದನ್ನ ತುಳಿತಾನೆ ಬರ್ತಾ ಇದ್ದೀರಿ ಸರ್? ನಮ್ಗೆ ಅನ್ಸತ್ತೆ ಕೃಷಿ ಕ್ಷೇತ್ರ ಹೆಚ್ಚಿನ ಒತ್ತು ಕೊಟ್ರೆ, ಕೃಷಿ ಕ್ಷೇತ್ರದ ಬೆಳೆಗಳಿಗೆ ಬೆಲೆ ಕೊಟ್ರೆ, ಬೇರೆ ಕ್ಷೇತ್ರ ಏನಿದೆ ಇಂಡಸ್ಟ್ರಿ ಮತ್ತೆ ಸರ್ವಿಸ್, ಮೇಜರ್ ಇಂಡಸ್ಟ್ರಿ, ಪ್ರೈಮರಿ ಇಂಡಸ್ಟ್ರಿ, ಅಗ್ರಿಕಲ್ಚರ್ ನಮ್ಮ ದೇಶದಲ್ಲಿ, 2ನೇದು ಇಂಡಸ್ಟ್ರಿ ಬರುತ್ತೆ, 3ನೇದು ಸರ್ವಿಸ್ ಬರುತ್ತೆ. ಕೃಷಿ ಉತ್ತೇಜನ ಕೊಟ್ಬಿಟ್ರೆ ಬೇರೆ ಕ್ಷೇತ್ರಗಳಿಗೆ ಅಲ್ಲಿಯ ಕಾರ್ಯನಿರ್ವಹಿಸಲು ಕಾರ್ಮಿಕರ ಕೊರತೆ ಎದ್ದು ಕಾಣುತ್ತೆ ಎಂಬ ಒಂದಷ್ಟು ಮನಸ್ಥಿತಿಯಲ್ಲಿ ಕಳೆದ 80 ವರ್ಷಗಳಿಂದನೂ ಕೂಡ ತುಂಬಾ ಮುಂಚೂಣಿಯಲ್ಲಿದ್ದಂಥ ಕೃಷಿ ಕ್ಷೇತ್ರವನ್ನ ನೀವು ಕಡೆಗಣಿಸ್ಕೊಂಡೇ ಬರ್ತಾ ಇದ್ದೀರಿ. ಬಹುಶಃ ಹೀಗೆ ನೀವು ಕಡೆಗಣಿಸ್ಕೊಂಡು ಬಂದ್ರೆ ಒಂದ್ ಕಡೆ ನಮ್ಮ ಸಾಯಿಲ್ ಎನ್ಹಾನ್ಸ್ಮೆಂಟ್ ಹಾಳೋಗ್ತಾ ಇದೆ, ಮಣ್ಣಿನ ರಕ್ಷಣೆ ಹಾಳೋಗ್ತಾ ಇದೆ, ಬೀಜಗಳ ತಳಿಯಲ್ಲಿ ನಾವು ಸೋಲ್ತಾ ಇದ್ದೇವೆ, ಇವತ್ತು ಹವಾಮಾನ ವೈಪರೀತ್ಯ ಜಾಸ್ತಿ ಆಗ್ತಾ ಇದೆ. ಎಲ್ಲವೂ ಕೂಡ ರೈತನ ವಿರುದ್ಧವಾಗಿ ಇರಬೇಕಾದ್ರೆ ರೈತ ಬದುಕೋದು ಹೇಗೆ? ರೈತ ಗೆಲ್ಲುವುದು ಹೇಗೆ? ರೈತ ನೆಮ್ಮದಿಯುತ ಜೀವನ ನಡೆಸೋದು ಹೇಗೆ? ನೀವಿವತ್ತು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಎಲ್ಲ ವಿಚಾರವನ್ನು ಬೇಡದರೆ ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತಿರಲ್ಲ. ಒಮ್ಮೆ ಆದರೂ ಇಷ್ಟು ದಿನ ರೈತ ಬೆಳೆದಂಥ ಬೆಳೆಗಳಿಗೆ ನಾವು ಬೆಲೆ ಕಟ್ಟುವಂಥ ನಿಟ್ಟಿನಲ್ಲಿ, ಅಥವಾ ರೈತನಿಗೆ ಕೊಡ್ತಿರ್ತಕ್ಕಂಥ ವಿಮೆಯಲ್ಲಿ, ಅಥವಾ ರೈತನಿಗೆ ತರುತ್ತಿರತಕ್ಕಂಥ ಯೋಜನೆಗಳಲ್ಲಿ ಯಾತಕ್ಕೆ ರೈತರಿಗೆ ಇದು ಸಂಯೋಜಿತವಾಗಿ ರೀಚ್ ಆಗ್ತಾ ಇಲ್ಲ? ಯಾತಕ್ಕೆ ರೈತ ಸೋಲ್ತಿದ್ದಾನೆ? ಸೋಲಿಕ್ಕೆ ಕಾರಣ ಏನು? ಇವತ್ತು ಕಳೆದ 80 ವರ್ಷ 100 ವರ್ಷಗಳಲ್ಲಿ 36% GDP ಕೊಟ್ಟಂತ ಈ ಸೆಕ್ಟರ್ ಇವತ್ತು 14% GDP ಇಳಿದಿದೆ ಅಂದ್ರೆ ಅದೇನು ಸೃಷ್ಟಿಕರ್ತ ಇಳಿಸಿದಲ್ಲ ಸರ್. ನಮ್ಮನ್ನು ಆಳ್ತಿರ್ತಕ್ಕಂಥ ಈ 75 ವರ್ಷದಲ್ಲಿ ನಮ್ಮನ್ನು ಆಳಿರ್ತಕ್ಕಂಥ ಸರ್ಕಾರಗಳ ಮಲದಾಯಿ ಧೋರಣೆಯಿಂದ ಇವತ್ತು ರೈತ ಈ ಒಂದು ಬದುಕನ್ನ ನಡೆಸಲಿಕ್ಕೆ ನೇರ ಕಾರಣ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೇನೆ ನಾನು ಇವತ್ತು ಕೈ ತೋರಿಸಿ ಮಾತಾಡಲಿಕ್ಕೆ ನಾನು ಬಯಸ್ತೇನೆ ಸರ್.
ಸರ್ ಹಾಗೆಯೇ ಈ ಕೃಷಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಆಗಿರ್ಬೋದು, ರೈತರ ಕಲ್ಯಾಣದಲ್ಲಿ ಆಗಿರ್ಬೋದು ಸರ್, ಸಮುದಾಯದ ಪಾತ್ರ ಎಂತಹದ್ದು ಸರ್? ಸರ್, ಮೊದಲನೇದಾಗಿ ರೈತರನ್ನ ಗೌರವಿಸ್ಬೇಕಾಗತ್ತೆ ಸರ್. ಕೃಷಿ ಕ್ಷೇತ್ರದ ಮಹತ್ವವನ್ನು ಸಮುದಾಯ ಸಾರಬೇಕಾಗತ್ತೆ ಸರ್. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಬಹುಶಃ ನಮಗೆ 3 ನಿಮಿಷ ಉಸಿಲ್ದೆ ಬದುಕಲಿಕ್ಕಾಗಲ್ಲ, 3 ಗಂಟೆ ನೀರಿಲ್ಲದೆ ಬದುಕಲಿಕ್ಕಾಗಲ್ಲ, 3 ದಿನ ಅನ್ನ ಇಲ್ಲದೆ ಬದುಕಲಿಕ್ಕಾಗಲ್ಲ ಸರ್. ಯಾಕೆಂದರೆ ಅವತ್ತು ಸರ್ವಜ್ಞ 12ನೇ ಶತಮಾನದಲ್ಲೇ ಹೇಳಿದ್ದಾರೆ ಸರ್, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ, ಮೇಟಿ ರಾಟಿ ನಡೆದದಲ್ಲೇ ದೇಶ ದಾಟವೇ ಕೆಡಗೋ ಸರ್ವಜ್ಞ ಅಂತೇಳಿ ಸರ್. ಅಂದು ಕೃಷಿ ಚೆನ್ನಾಗಿ ಅಂತ ಹೇಳ್ತಾ ಇದ್ರು, ಇವತ್ತಿಗೂ ಕೂಡ ಕೃಷಿ ಕ್ಷೇತ್ರವನ್ನ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ, ಇನ್ನು ಮುಂದೆ ಅಂತೂ ಇನ್ನೂ ಜೋರಾಗಿ ಹೇಳ್ತಾರೆ ಸರ್, ಕೋಟಿ ವಿದ್ಯೆ ಕೃಷಿ ವಿದ್ಯೆ ಅಂತಾನೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ 14 ವಿದ್ಯೆಗಳು, 64 ಕಲೆಗಳು, 4 ವೇದಗಳು, 6 ಉಪಾಂಗಗಳು ಎಲ್ಲವೂ ಕೂಡ ನಾವು ಕ್ರೋಢೀಕರಿಸಿ ನೋಡಿದಾಗ ಎಲ್ಲದಕ್ಕೂ ಕೋಟಿ ವಿದ್ಯೆ ಅಂದ್ರೆ ಕೃಷಿ ವಿದ್ಯೆ ಸರ್. ಯಾಕೆಂದ್ರೆ ಇವತ್ತು ಎಲ್ಲರ ಹತ್ರನೂ ಹಣ ಇದೆ ಸರ್, ಆ ಹಣವನ್ನು ಒಗ್ಗರಣೆ ಹಾಕೊಂಡು ತಿನ್ಲಿಕ್ಕಾಗಲ್ಲ ಸರ್. ಯಾಕೆಂದರೆ ಸಕಲ ಜೀವರಾಶಿಗಳನ್ನು ರಕ್ಷಿಸುವಂಥ ಒಂದೇ ಒಂದು ವಿದ್ಯೆ ಏನಾರು ಈ ಭೂಮಿ ಮೇಲಿದ್ರೆ ಅದು ಕೃಷಿ ವಿದ್ಯೆ ಸರ್. ಹಾಗಾಗಿ ಇಷ್ಟೆಲ್ಲ ಮಹತ್ವವನ್ನು ತಿಳಿದಿರ್ತಕ್ಕಂಥ ಈ ಕೃಷಿ ಕಲ್ಯಾಣ ಆಗ್ಬೋದು, ತಾವು ಹೇಳ್ದಂಗೆ ಇವತ್ತಿನ ನಮ್ಮ ಕೃಷಿ ಕೃತ್ಯದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ಇಲಾಖೆಗಳಿಗೂ ಕೂಡ ಇದ್ರ ಮಹತ್ವ ಗೊತ್ತಿದ್ರು ಇದನ್ನ ವೈಟ್ ಕಲರ್ ಜಾಬ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಆದ್ರಿಂದ ಆಚೆ ಬರಬೇಕು. ಎಲ್ಲೋ AC ರೂಮಲ್ಲಿ ಡೆಲ್ಲಿಲಿ ಕೂತ್ಕೊಂಡು ನೀತಿಗಳನ್ನ, ವ್ಯಾಪ್ತಿಗಳನ್ನ ಅಥವಾ ಕಾನೂನುಗಳನ್ನ ರೂಪಿಸೋದ್ರಿಂದ ರೈತನ ಬದುಕನ್ನ ಹಸನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನೀವು ಬರಬೇಕು, ನೀವು ಬಂದು ರೈತನೊಂದಿಗೆ, ರೈತನ ಜಮೀನಿನಲ್ಲಿ ರೈತನ ವಾಸ್ತವಿಕತೆಯ ಪರಿಸ್ಥಿತಿಯನ್ನ ಆತ್ಮಾವಲೋಕನ ಮಾಡಿಕೊಂಡಾಗ, ಅವರ ಪರಿಸ್ಥಿತಿಯನ್ನ ನೀವು ಹೃದಯದಿಂದ ಅರಿತು ತಿಳಿದಾಗ ಮಾತ್ರ ಎಲ್ಲೋ ಒಂದು ಕಡೆ ರೈತನನ್ನ ನೀವು ಸುಧಾರಿಸುವಲ್ಲಿ ಅಥವಾ ಬದಲಾಯಿಸುವಲ್ಲಿ ನಿಮ್ಮ ಪಾತ್ರ ಅಷ್ಟೇ ಅಲ್ಲದೆ ಸಮುದಾಯದ ಪಾತ್ರವು ಅಷ್ಟೇ ಇದೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್. ಸರ್ ಹಾಗೆಯೇ ರೈತ ಈಗ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋದಾಗಲಾಗಿರ್ಬೋದು, ಬೇರೆ ಯಾವುದೇ ಒಂದು ಜಾಗಕ್ಕೆ ಹೋದಾಗಲೂ ಸರ್, ಅವನಿಗೆ ಮಾಹಿತಿಯ ಕೊರತೆಯಿಂದ ಒಂದಷ್ಟು ಸವಾಲುಗಳನ್ನು ಎದುರಿಸ್ತಾ ಇರೋದನ್ನು ನಾವು ಗಮನಿಸ್ತೀವಿ ಸರ್. ಈ ನಿಟ್ಟಿನಲ್ಲಿ ರೈತರಿಗೆ ಅವರ ಸೌಲಭ್ಯಗಳು ನೇರವಾಗಿ ಆತನಿಗೆ ತಲುಪುವ ನಿಟ್ಟಿನಲ್ಲಿ ಸರ್ಕಾರ ಇನ್ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸರ್? ಈಗ ನಮ್ಮದು ಜ್ಞಾನ ಹೋಯ್ತು, ವಿಜ್ಞಾನ ಬಂತು, ವಿಜ್ಞಾನದ ಜೊತೆಗೆ ತಂತ್ರಜ್ಞಾನ ಬಂತು, ಈ ಮೂರನ್ನು ಮೀರಿದ್ದು ಸುಜ್ಞಾನ ಸರ್. ಬಹುಶಃ ಈ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಯಾವುದು ಅಸಾಧ್ಯ ಎಂಬುದಿಲ್ಲ ಸರ್. ಬಹುಶಃ ಇದು ನಮ್ಮ ರೈತರಿಗೂ ಅನ್ವಯಿಸುತ್ತೆ. ನಾವಿವತ್ತು 21st ಸೆಂಚುರಿಲಿ ಇದೀವಿ ಸರ್. ನಾವಿವಾಗ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಬದುಕ್ತಿದ್ದೀವಿ ಸರ್. ಇವತ್ತು ಇಮೇಲ್ ಟೆಕ್ನಾಲಜಿ ತಮಗೆ ಗೊತ್ತಿದೆ. ಇಮೇಲ್ ಟೆಕ್ನಾಲಜಿಲಿ ನಾವಿನ್ನೂ ಕೂಡ ಅರ್ಜಿ ಹಾಕೊಂಡು ಇನ್ನು ಎಷ್ಟು ದಿನ ಹೀಗೆ ಅಲ್ದು ತಮ್ಮ ಜೀವನವನ್ನ ಸವೆದು ಒಂದು ಕಡೆ ನಿರಾಸೆಯಾಗಿ ಬದುಕಿನ ಒಂದಷ್ಟು ಬೇಡವೇ ಬೇಡ ಎಂಬ ಒಂದು ಪರಿಸ್ಥಿತಿಗೆ ಹೋಗಿ ಇವತ್ತು ಪ್ರತಿ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಸರ್. ನೀವು ಬೇರೆ ಯಾವುದೇ ಕ್ಷೇತ್ರದ ಜನತೆ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಅಥವಾ ಯಾರೇ ಸತ್ರು ಕೂಡ ಒಂದು ವಿಶೇಷ ತನಿಖಾ ತಂಡವನ್ನು ನೇಮಕಾತಿ ಮಾಡಿ ಈ ಸಾವಿಗೆ ಕಾರಣ ಏನು ಎಂಬುದರ ಬಗ್ಗೆ ಸರ್ಕಾರ ಒಂದಷ್ಟು ಅದರ ಆತ್ಮವನ್ನು ಆಲೋಕನ ಮಾಡ್ಕೊಳ್ಳುವಂಥದ್ದನ್ನ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್. ಇದು ಇತಿಹಾಸದ ಪುಟಗಳ ತೆರೆದ್ರೆ ನಮ್ಮ ರೈತ ಸಾಯ್ತಿರೋದೇನು ಹೊಸದೇನಲ್ಲ ಸರ್. ಈಗ ತಮ್ಮ ಒಂದು ಕ್ರೈಮ್ ಬ್ಯೂರೋ ರಿಪೋರ್ಟೇ ಹೇಳ್ತಾ ಇದೆ, ಕಳೆದ ವರ್ಷ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ರೈತರನ್ನ ಆತ್ಮಹತ್ಯೆ ಮಾಡ್ಕೊಂಡವರು ಸರ್. ಈಗ ನಮ್ಮ ಸರ್ಕಾರ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಎಂಬುದನ್ನು ಒಂದೇ ಒಂದು ವಿಶೇಷವಾದಂಥ ತನಿಖಾ ತಂಡವನ್ನು, ಒಂದು SIT ರಚನೆ ಮಾಡಿ ಆ ಸಾವಿಗೆ ಏನು ಕಾರಣ ಎಂಬುದನ್ನು ಒಂದು ರಿಪೋರ್ಟನ್ನು, ವರದಿಯನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಪೂರಕವಾದಂಥ ಒಂದಷ್ಟು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮುಖಾಂತರ ರೈತರ ಬದುಕಲ್ಲಿ ಒಂದು ಹೊಸ ಬೆಳಕನ್ನು ಚೆಲ್ಬೋದು ಸರ್. ಇಲ್ಲಿವರೆಗೆ ಈ ಪ್ರಯತ್ನ ಸರ್ಕಾರ ಇಲ್ಲಿ ತನಕ ಮಾಡಿಲ್ಲ. ನಾವು ಈ ಕೇಳ್ಕೊಳ್ಳೋದೇನೆಂದರೆ ಸರ್, ಇವತ್ತು ರೈತ ಇಲ್ಲದೆ ದೇಶ ಇಲ್ಲ. ಯಾಕೆ ಅಂದರೆ ಎಲ್ಲ ಕ್ಷೇತ್ರಗಳಿಗೂ ತಾಯಿ ಕ್ಷೇತ್ರ ಕೃಷಿ ಸರ್. ಈ ದೇಶದ ಜೀವನಾಡಿ ಕೃಷಿ, ಈ ದೇಶದ ಆತ್ಮ, ಈ ದೇಶದ ಆರ್ಥಿಕತೆಯ ಬೇರು ಕೃಷಿ ಸರ್. ಇವತ್ತು ಈ ದೇಶದ ಆಧಾರ ಸ್ತಂಭ ಕೃಷಿ. ಕೃಷಿನ ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ರೈತನಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವ ಎಂಬ ಪ್ರಶ್ನೆಯನ್ನು ನಮ್ಮಲ್ಲೇ ನಾವು ಕೇಳ್ಕೊಬೇಕಾಗತ್ತೆ ಸರ್. ಕಡೆ ಪಕ್ಷ ನನ್ನ ರೈತ ಬಾಂಧವರು ನಾವು ಬೆಳೆಯೋದನ್ನ ನಮ್ಮ ಊರಿನಲ್ಲೇ ಇಟ್ಕೊಂತೀವಿ, ನಮ್ಮ ಮನೆಯಲ್ಲೇ ಇಟ್ಕೊಂತೀವಿ, ನಾವು ಬೆಳೆದನ್ನ ಎಲ್ಲಿಗೂ ನಾವು ಹೊರಗಡೆ ಕೊಡೋದೇ ಇಲ್ಲ ಎಂಬ ಒಂದಷ್ಟು ಅಂತಿಮ ಘಟಕಕ್ಕೆ ಬಂದು ನಿಂತ್ರೆ ಏನ್ ತಿನ್ಬೋದು ಸರ್?
ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ನಮ್ದು ಸರ್. ಈಗ ಸ್ವತಂತ್ರ ಪೂರ್ವದಲ್ಲಿ 30-35 ಕೋಟಿ ಜನಸಂಖ್ಯೆ ಇದ್ವಿ ಸರ್. ಅವತ್ತೇ ನೀವು ಬರಗಾಲ ನಮ್ಮ ಕೈಲಿ ಆಹಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ಓದಿದ್ದೇವೆ, ಕೇಳಿದ್ದೇವೆ. ಜೈ ಜವಾನ್ ಜೈ ಕಿಶನ್ ತಂದಂತ ಲಾಲ್ ಬಹದ್ದೂರ್ ಶಾಸ್ತ್ರಿನೇ ಘೋಷಣೆ ಮಾಡಿದ್ರು, ವಾರಕ್ಕೊಂದಿನ ದೇಶದ ಜನತೆ ಉಪವಾಸ ಇರಬೇಕಾಗತ್ತೆ ಅಂತೆ ಸರ್. ಸರ್ ನಾವು ಇದನ್ನ ಒಪ್ಕೊಳಕ್ ನಾವು ರೆಡಿ ಇಲ್ಲ ಸರ್. ಸರ್ ನಮ್ಮಲ್ಲಿ ಆಹಾರದ ಕೊರತೆನೇ ಇಲ್ಲ ಸರ್. ಪೂರ್ವಜ ಕಾಲದಲ್ಲಿ ಆಹಾರ ಸಾಮಗ್ರಿಗಳನ್ನ ನೆಲದಲ್ಲಿ ಇಟ್ಟಿರ್ತಕ್ಕಂಥದ್ದು, ನೆಲದಲ್ಲಿ ಸೇಕರಣೆ ಮಾಡಿರ್ತಕ್ಕಂಥ ನಿದರ್ಶನಗಳು ಬೇಜಾನಿದೆ ಸರ್. ಈ ಮಣ್ಣಿಗೆ ಬರಗಾಲನೇ ಇಲ್ಲ, ಗೊತ್ತಿಲ್ಲ ಸರ್. ಈ ನಮ್ಮ ದಕ್ಕನ್ ಪ್ರಸ್ಥ ಭೂಮಿಯ ಅತ್ಯಂತ ಪುಣ್ಯ ಭೂಮಿ, ಕರ್ಮ ಭೂಮಿ ಮಣ್ಣು ಅಂದ್ರೆ ನಮ್ಮ ಈ ಒಂದು ಫಲವತ್ತಾದ ಮಣ್ಣು ಸರ್. ಇದಕ್ಕೆ ಬರಗಾಲನೇ ಗೊತ್ತಿಲ್ಲ. ಯಾಕೆಂದ್ರೆ ಕೃಷಿ ಹೇಳ್ಕೊಟ್ಟವ್ರು ನಾವು 365 ಕೃಷಿಗೆ ಯೋಗ್ಯವಾಗಿ ಕೃಷಿ ಮಾಡುವಂತ ಜಾಗ ಏನಾದ್ರು ಇದ್ರೆ, ಮಣ್ಣಿದ್ರೆ ಅದು ನಮ್ದು ಸರ್. ಹಾಗಾಗಿ ಅವತ್ತಿಂದನೂ ಇವತ್ತವರೆಗೂ ಕೃಷಿ ಕ್ಷೇತ್ರದಲ್ಲಿ ಸೋಲು ಇಲ್ಲ, ಸಾವು ಇಲ್ಲ ಸರ್. ಅದಕ್ಕೆ ಸೋಲ್ ತಂದವರು ಸರ್ಕಾರದವರೇ, ಅದನ್ನ ಸಾವು ತಂದವರು ಸರ್ಕಾರದವರೇ ಸರ್. ನಾವ್ ಈಗ ಕೇಳ್ತೀವಿ, ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತೀವಿ, ನೀವು ಎಲ್ಲಾ ಕ್ಷೇತ್ರ ಕೊಟ್ಟಂತ ಮನ್ನಣೆ ಸರ್. ಈಗ ಒಂದು ITBT ಪ್ರಾಬ್ಲಮ್ ಆದ್ರೆ ವಿತಿನ್ 5 minutes ಸಾಲ್ವ್ ಮಾಡ್ತೀವಿ ಸರ್. 100 ವರ್ಷ ಬೇಕಾ ಈ ರೈತನ ಸಮಸ್ಯೆ? ನಿಮಗೆ ಬೆಲೆ ಕೊಡುವಂತ ಯೋಗ್ಯತೆ ಇಲ್ಲ ಬಿಡಿ. ಅಟ್ಲೀಸ್ಟ್ ರೈತನಿಗೆ ನಷ್ಟ ಆಗದೆ ಇರೋ ರೀತಿನಾದ್ರೂ ಅಟ್ಲೀಸ್ಟ್ ಇವತ್ತಿಂದ ನೀವು ಈ ರೈತರ ವಿಶೇಷ ದಿನ ಇವತ್ತು ಸರ್, ಇವತ್ತೊಂದು ಸಂಕಲ್ಪ ಮಾಡಲಿ ಸರ್ಕಾರ. ಈ ಕೂಡಲೇ ನಾಳೆಯಿಂದ ರಾಜ್ಯದ 6022 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲೂ ನಾನೊಂದು ವೆದರ್ ಇನ್ಫಾರ್ಮೇಶನ್ ಸೆಂಟರ್ ಅನ್ನ ಕೊಡ್ತೇನೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಕೃಷಿಗೆ ಹೇಗೆ ಪ್ರಾಮುಖ್ಯತೆ ಕೊಟ್ಟಿದೆ ಅದೇ ರೀತಿ ನಾನು ಕ್ರಾಪ್ ಮೂವ್ಮೆಂಟ್ ಕೊಡ್ತೇನೆ, ಸೀಡ್ ಮೂವ್ಮೆಂಟ್ ಕೊಡ್ತೇನೆ, ಕೋಲ್ಡ್ ಸ್ಟೋರೇಜ್ ಅನ್ನ ಕೊಡ್ತೇನೆ, ಒಳ್ಳೆ ಟ್ರಾನ್ಸ್ಪೋರ್ಟ್ ಕೊಡ್ತೇನೆ, ಒಳ್ಳೆ ಮಾರುಕಟ್ಟೆಯ ವ್ಯವಸ್ಥೆಯನ್ನ ನಾನು ತಂದು ನಿಮ್ಗೆ ಕೊಡ್ತೇವೆ. ಮೂಲಭೂತ ಸೌಕರ್ಯಗಳು ಇಷ್ಟು ಕೊಡ್ತೀವಿ. ನಿಮ್ ಸಾಲ ಮನ್ನಾ ಬೇಡಿ ಅಥವಾ ನಿಮ್ದು ಇನ್ನೊಂದು ಸಬ್ಸಿಡಿ ಬೇಡಿ ಸರ್. ಈ ಒಂದು ರೈತರನ್ನ ಮತ್ತೊಮ್ಮೆ ಹ್ಯಾಮರ್ಸೋಂತ ಕೆಲಸ ಬೇಡ ಸರ್. ನಿಜಕ್ಕೂ ನಮ್ ರೈತ ಕೇಳೋದು ನಿಮ್ಮ ಹತ್ರ ಇಷ್ಟೇ, ನಮ್ಗೆ ಏನ್ ಬೇಕು ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ನೀವು ಕೊಡಿ, ಸಾಲ ನಿಮಗೆ ನಮ್ ರೈತರು ಕೊಡ್ತಾರೆ ಸರ್. ನೀವು ಕೊಡೋ ಅವಶ್ಯಕತೆ ಇಲ್ಲ, ನಾವು ಕೊಡ್ತೇವೆ ಸರ್. ಸರ್ಕಾರಕ್ಕೆ ನಮ್ಮ ರೈತರು ಕೊಡ್ತಾರೆ ಸಾಲ. ಅವ್ರು ಕೇಳ್ಕೊತಿರೋದಿಷ್ಟೇ, ನಮಗ್ ಬೇಕಾದಂತ. ಇವತ್ತು ಸರ್ ನೀವು ವರದಿನ ಒಂದ್ಸರಿ ನಮ್ಮ ICR ರಿಪೋರ್ಟ್ ತೆಗೆದು ನೋಡಿ ಸರ್. ಇವತ್ತು ಅಮೆರಿಕ ದೇಶದಲ್ಲಿ ತಿನ್ನುವಷ್ಟು ಆಹಾರ ನಮ್ಮ ರೈತರು ಜಮೀನಲ್ಲಿ ಬೆಳೆದು ರಸ್ತೆಗೆ ತರುವಷ್ಟರಲ್ಲಿ ಲಾಸ್ ಆಗ್ತಾ ಇದೆ ಸರ್. ಅಷ್ಟು ಆಹಾರ ನಮ್ಮಲ್ಲಿ ಲಾಸ್ ಆಗ್ತದೆ. ಯಾಕೆಂದ್ರೆ ಒಳ್ಳೆ ಟ್ರಾನ್ಸ್ಪೋರ್ಟ್ ಇಲ್ಲ, ಕೋಲ್ಡ್ ಸ್ಟೋರೇಜ್. ಯಾಕೆಂದ್ರೆ ಇವತ್ತಿನ ನಮ್ಮ ಆಧುನಿಕತೆ ಕೃಷಿಯಲ್ಲಿ ನಾವು ಬೆಳೆಗಳ ವೈವಿಧ್ಯತೆನ ಕಳ್ಕೊಂಡ್ಬಿಟ್ಟಿದೀವಿ ಸರ್. ಹಿಂದಿನ ಕಾಲದಲ್ಲಿ ಒಂದು ಬೆಳೆ ಬೆಳೆದ್ರೆ ಮೋರ್ ದೆನ್ 15 to 20 days ನಾವು ಅದನ್ನ ಸೇಕರಣೆ ಮಾಡಿ ಇಡ್ಬೋದಿತ್ತು. ಇವತ್ತು ನಮ್ಮಲ್ಲಿ 24 hours ಅಲ್ಲಿ ಆಫ್ಟರ್ ಕಟಿಂಗ್ ನಾವು 24 hours ಅಲ್ಲಿ ಆ ಬೆಳೆಯನ್ನ ಸ್ಟೋರೇಜ್ ನಲ್ಲಿ, ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡ್ಲಿಲ್ಲ ಅಂದ್ರೆ ನಾವು ಅದನ್ನ 3 days ಕೂಡ ಇಟ್ಕೊಳಕ್ ಆಗಲ್ಲ ಸರ್. ಇಲ್ಲಿವರೆಗೂ ಎಲ್ಲಾದ್ರೂ ಒಂದು ಕೋಲ್ಡ್ ಸ್ಟೋರೇಜ್ ಇದೆಯಾ, ಒಂದು ವೆದರ್ ಇನ್ಫಾರ್ಮೇಶನ್ ಸೆಂಟರ್ ಇದೆಯಾ, ಅಥವಾ ಏನಾದ್ರೂ ಒಂದು ಒಳ್ಳೆ ವ್ಯವಸ್ಥೆಯನ್ನ ನೀವು ಕೃಷಿಕರು ಕೊಟ್ಟಿದ್ದಾದ್ರೆ ಕೃಷಿ ಕ್ಷೇತ್ರ ಯಾಕೆ ಸೋಲುತ್ತೆ? ರೈತ ಯಾಕೆ ಇವತ್ತು ಸಾಯ್ತಾನೆ? ಸೊ ನಾವೀಗ ಕೇಳ್ಕೊಳ್ಳೋದಿಷ್ಟೇ, ಸ್ವಲ್ಪನಾದ್ರೂ ನಿಮಗೆ ಒಂದಷ್ಟು ಋಣದ ಪ್ರಜ್ಞೆ ಇಟ್ಟರೆ, ಅಥವಾ ರೈತನಿಗೆ ಏನಾದರೂ ತಾವು ಮಾಡಬೇಕು, ಈ ಕ್ಷೇತ್ರವನ್ನು ಉಳಿಸ್ಕೋಬೇಕು, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ನಾವು ಎತ್ತಿಡಬೇಕು ಅನ್ನೋ ಏನಾದರೂ ಮನಸ್ಥಿತಿ ಸರ್ಕಾರಕ್ಕಿದ್ರೆ, ಅಥವಾ ಸರ್ಕಾರವನ್ನು ಆಳ್ತಿರ್ತಕ್ಕಂಥ ಜನಪ್ರತಿಗಳಿದ್ರೆ ಕೂಡಲೇ ಸರ್ ಈ ವಿಶೇಷ ವಿಶ್ವ ರೈತ ದಿನಾಚರಣೆಯ ದಿನ ಸರ್ಕಾರ ಒಂದು ಸಂಕಲ್ಪ ಮಾಡಲಿ. ನಾಳೆಯಿಂದ ಎಲ್ಲ ವರ್ಗದ ಜನರಿಗೆ ಸಿಗುವಂತ ಎಲ್ಲ ಒಂದಷ್ಟು ಸೌಲಭ್ಯಗಳನ್ನು ಕೂಡ ನಾವು ಕೃಷಿಕರಿಗೆ ಕೊಡ್ತೇವೆ. ಮತ್ತೊಮ್ಮೆ ಕೃಷಿಕರನ್ನ ಗ್ರಾಹಕರನ್ನ ಸೇರಿಸುವಂತ ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸ್ತೇವೆ. ಈಗ ನೀವೇನ್ ತಂದಿದ್ದೀರಿ, BPL APL ಅಂತ ಏನ್ ತಂದಿದ್ದೀರಿ, ಅದೇ ಸಿಸ್ಟಮ್ ಅಲ್ಲಿ ರೈತ ಬೆಳೆದ ಬೆಳೆಗಳನ್ನ ನೇರವಾಗಿ ನೀವೇ ಖರೀದಿ ಮಾಡಿ ಈ ಒಂದು ಸಂಯೋಜಿತ ವ್ಯವಸ್ಥೆಯಲ್ಲಿ ಅದೇ ಸೊಸೈಟೀಸ್ ಇಂದ ನ್ಯಾಯಯುತವಾಗಿ ನೀವು ಗ್ರಾಹಕರಿಗೆ ತಲುಪಿಸಿದ್ದೆ ಆದ್ರೆ ನನ್ನ ರೈತರು ಕೂಡ ಸಮೃದ್ಧಿಯಾಗಿರ್ತಾರೆ, ಗ್ರಾಹಕರು ಕೂಡ ಸಂತೃಪ್ತಿಯಾಗಿರ್ತಾರೆ ಸರ್. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಇಂದಿನ ರಾಷ್ಟ್ರೀಯ ರೈತರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ತಾ ಬಂದ್ರಿ. ರೈತ ಹಾಗೂ ಕೃಷಿಯ ಮಹತ್ವ ಅನ್ನೋದು, ಅದಕ್ಕೆ ಇರುವಂಥ ಐತಿಹಾಸಿಕ ಹಿನ್ನೆಲೆ ಆಗಿರ್ಬೋದು, ರಾಷ್ಟ್ರೀಯ ರೈತರ ದಿನದ ಆಚರಣೆಯ ಒಂದು ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತವಾಗಿಯೂ ರೈತರು ಎದುರಿಸ್ತಿರುವಂಥ ಸಮಸ್ಯೆಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಈ ಪ್ರಸ್ತುತ ನಾವು ಮಾಡ್ತಿರುವಂಥ ರಾಸಾಯನಿಕ ಆಧುನಿಕ ಕೃಷಿಯಿಂದಾಗಿ ಎಷ್ಟೆಲ್ಲ ರೈತರು ತಮ್ಮ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಈ ಕಷ್ಟಗಳನ್ನು
ನಿವಾರಿಸೋ ನಿಟ್ಟಿನಲ್ಲಿ ಸರ್ಕಾರ ಸಮುದಾಯ ಹಂತದಲ್ಲಿ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹಂತದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಯಾವ್ಯಾವ ರೀತಿಯೆಲ್ಲ ಬದಲಾವಣೆಗಳನ್ನು ತಂದರೆ ರೈತ ಒಂದು ತನ್ನ ಕಲ್ಯಾಣವನ್ನು ಕಾಣ್ಬೋದು, ಒಂದು ದೇಶ ಸಮಗ್ರ ಒಂದು ಅಭಿವೃದ್ಧಿಯನ್ನು ಕಾಣ್ಬೋದು ಅನ್ನೋ ಕುರಿತು ಭಾಳಷ್ಟು ವಿಚಾರಗಳನ್ನು ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಸರ್ ಇಂದಿನ ರಾಷ್ಟ್ರೀಯ ರೈತರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಕೇಳುಗ ರೈತ ಮಿತ್ರರಲ್ಲಿ ಒಂದಷ್ಟು ಭರವಸೆಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಭಾಳ ಧನ್ಯವಾದಗಳು ಸರ್. ನಮ್ಮನ್ನು ಏಕೆಂದರೆ ಇತ್ತೀಚೆಗೆ ರಾಷ್ಟ್ರೀಯ ರೈತ ದಿನಾಚರಣೆ ಬಗ್ಗೆ ಭಾಳ ಎಲ್ಲ ಕ್ಷೇತ್ರದವರೆಗೂ ವ್ಯಾಮೋಹ ಬರ್ತಿದೆ ಸರ್. ಕಳೆದ 2-3 ವರ್ಷಗಳಲ್ಲಿ ನಾವು ರೈತರಬ್ಬ ಮಾಡ್ತೀವಿ ಅಂದರೆ ಎಷ್ಟೋ ಜನ ಒಂಥರ ಇದನ್ನು ಬೇರೆ ರೀತಿಯಲ್ಲಿ ನೋಡಿದ್ದು ಉಂಟು ಸರ್. ಇತ್ತೀಚೆಗೆ ನೋಡಿ ಬ್ಯಾಂಕಿಂಗ್ ಕ್ಷೇತ್ರದಿಂದ ಹಿಡಿದು ಸರ್ವಿಸ್ ಸೆಕ್ಟರು ಕೂಡ ರೈತರ ದಿನಾಚರಣೆ ದಿನ ಎಲ್ಲರೂ ಅವರವರ ವ್ಯಾಪ್ತಿಯಲ್ಲಿ ಒಂದಷ್ಟು ರೈತರನ್ನ ಗುರುತಿಸಿ ಅವರನ್ನು ಗೌರವಿಸುವಂಥ ಒಂದು ಹಿತದೃಷ್ಟಿ ಇಟ್ಕೊಂಡು ಈ ದಿನವನ್ನು ವಿಶೇಷವಾಗಿ ನೋಡುವಂಥ ಒಂದು ವ್ಯವಸ್ಥೆ ಬಂತಲ್ಲ ಸರ್, ಅದಕ್ಕೆ ನಾನು ಎಲ್ಲೋ ಒಂದು ಕಡೆ ಋಣಿ ಅಂತ ಹೇಳ್ತೀನಿ ಸರ್. ಎಲ್ಲೋ ಒಂದು ಕಡೆ ಅರ್ಥ ಇದೆ, ಆಫ್ಟರ್ ಕೊರೋನಾ ಎಲ್ಲೋ ಒಂದು ಕಡೆ ಈ ಕ್ಷೇತ್ರದ ಮಹತ್ವ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ನಾನು ಎಲ್ಲೋ ಒಂದು ಕಾಲದಲ್ಲಿ ರೈತ ಅಂತ ಹೇಳ್ಕೊಳ್ಳೋಂಥ ಕಿಳಿರಮೆ ಇದ್ದಂಥ ಈ ಸಮುದಾಯದವರು ಇವತ್ತೆಲ್ಲೋ ನಾನು ರೈತ ಅಂತ ಹೇಳಿ ಒಳ್ಳೆ ಪ್ರೌಡ್ಫುಲಿ ಹೇಳ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೇವೆ. ಇದು ಒಳ್ಳೆ ಪೂರಕವಾದಂಥ ವ್ಯವಸ್ಥೆ, ಬಹಳ ಸಂತೋಷ. ಈ ನಿಟ್ಟಿನಲ್ಲಿ ನಾನು ರೈತರಿಗೂ ಬಹಳ ಪ್ರೀತಿಯಿಂದ ಈ ವಿಶೇಷವಾದಂಥ ದಿನದಲ್ಲಿ ಕೇಳ್ಕೊತಾನೆ. ಬಹುಶಃ ನಾಳೆ ನಿಮ್ಮದೇ, ನಿಮ್ಮಲ್ಲಿ ಕಿಳಿರಮೆ ಬೇಡ, ನಾನು ರೈತನೆಂಬ ಕಿರಿಮೆ ಬೇಡ. ರೈತ ಎಂಬ 2 ಅಕ್ಷರ ಇಲ್ಲದೆ ಹೋದರೆ ಈ ಭಾರತ ದೇಶ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಈ ದೇಶದ ಆತ್ಮ ನೀವು, ಈ ದೇಶದ ಆಧಾರ ಸ್ತಂಭ ನೀವು, ಈ ದೇಶದ ಶಕ್ತಿ ನೀವು. ಭಾರತ ಭಾಗ್ಯ ವಿಧಾತ ನನ್ನ ರೈತ ಸರ್. ಹಾಗಾಗಿ ರೈತನಿಲ್ಲದ ದಿನಗಳನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಾದರೂ ಕೂಡ ಈಗೇನು ನಾವು ಹೊಸ ವರ್ಷದ ಹೊಸ್ತಿಲಲ್ಲಿದ್ದೇವೆ, ಬಹುಶಃ ಇವತ್ತು ವಿಶೇಷವಾದಂಥ ದಿನ. ಈ ನಾಡಿನ ಸಮಸ್ತ ಜನತೆಯೂ ಕೂಡ ಬಹಳ ಹೃದಯದಿಂದ ಗೌರವಿಸುವಂಥ ವಿಶೇಷ ದಿನ. ಸ್ವತಂತ್ರ ದಿನಕ್ಕಿಂತನೂ ಕೂಡ ಹೆಚ್ಚಿನ ಮಹತ್ವ ಕೊಡಬೇಕಾದಂಥ ದಿನ ಈ ಡಿಸೆಂಬರ್ 23. ಹಾಗಾಗಿ ಅಂದಿನ ಕಾಲದಲ್ಲೇ ಈ ದೇಶದ 5ನೇ ಪ್ರಧಾನಿಯಾದಂಥ ನಮ್ಮ ಚೌಧರಿ ಸಿಂಗ್ ಅವರು ವಿಶೇಷವಾಗಿ ರೈತರಿಗೆ ಕೊಟ್ಟಂಥ ಒಂದಷ್ಟು ಕಾಣಿಕೆಗಳನ್ನು, ಅವರು ತಂದಂಥ ಮಹತ್ವವನ್ನು ನೆನಪಿಸುವಂಥ ದಿನ. ಹಾಗಾಗಿ ಸಮಸ್ತ ನಾಡಿನ ಎಲ್ಲ ನನ್ನ ಅನ್ನದಾತ ಪ್ರಭುಗಳಿಗೂ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಕ್ಷೇತ್ರಕ್ಕೆ ಒಂದು ಮಹತ್ವ ಬರಲಿ, ಈ ಕ್ಷೇತ್ರಕ್ಕೆ ಒಂದು ಮನ್ನಣೆ ಸಿಗಲಿ. ಕಟ್ಟ ಕಡೆಯ ನನ್ನ ಅನ್ನದಾತನು ಕೂಡ ಸಮಾಜದಲ್ಲಿ 4ರಂತೆ ಬದುಕುವಂಥ ಒಂದು ಗೌರವಿತವಾದಂಥ ಕ್ಷೇತ್ರವಾಗಿ ಮಾರ್ಪಡಲಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಆಸಕ್ತಿ, ಹಿತಾಸಕ್ತಿ ಮತ್ತು ಇಚ್ಛಾಸಕ್ತಿಗಳನ್ನು ಇಟ್ಕೊಂಡು ಕೆಲಸಗಳನ್ನು, ಕಾಯಕಗಳನ್ನು ಮಾಡಿ ರೈತರನ್ನು ಮುಂಚೂಣಿ ಸ್ಥಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸೋದ್ರ ಜೊತೆಗೆ ರೈತ ಕಲ್ಯಾಣವೂ ಕೂಡ ರೈತರ ಬದುಕಿನ ಒಂದಷ್ಟು ಅಥವಾ ರೈತರ ಕನಸುಗಳನ್ನು, ನಮ್ಮ ಕನಸು ಅಂತೇಳಿ ಆ ಕನಸನ್ನ ನನಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ರೈತರ ಬೆನ್ನೆಲುಬಾಗಿ ನಿಂತು ರೈತರನ್ನ ಸಮಾಜದಲ್ಲಿ ಮುಂಚೂಣಿ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಂಬ ಒಂದು ಭರವಸೆಯನ್ನು ಕೊಡ್ತಾ, ರೈತರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತಾ ರೈತರ ಬದುಕಲ್ಲಿ ಒಂದು ಹೊಸ ಬೆಳಕು, ಹೊಸ ಚೈತನ್ಯ, ಹೊಸ ದಿನಗಳು ಬರಲಿ ಅಂತೇಳಿ ನಾನು ವಿಶೇಷವಾಗಿ ಜನಧನಿ ಬಾನುಲಿ ಕೇಂದ್ರದಿಂದನೂ ಕೂಡ ನಾನು ಭಗವಂತನಲ್ಲಿ ಭಾಳ ಪ್ರೀತಿಯಿಂದ ಬಯಸ್ತೇನೆ ಮತ್ತು ಪ್ರಾರ್ಥಿಸ್ತೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರಾಷ್ಟ್ರೀಯ ರೈತರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ರೈತರ ದಿನದ ಆಚರಣೆ ಆಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತವಾಗಿಯೂ ರೈತರು ಎದುರಿಸ್ತಿರುವಂಥ ಸಮಸ್ಯೆಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಇದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ ಎಂತಹದ್ದು, ಹಾಗೆಯೇ ಸಾಂಪ್ರದಾಯಿಕ ಸಾವಯವ ಕೃಷಿಯ ಮಹತ್ವ ಎಂಥದ್ದಾಗಿರ್ಬೋದು, ಹಾಗೆಯೇ ರೈತ ತಾನು ಬೆಳೆದಂಥ ಬೆಳೆಗೆ ಮೌಲ್ಯವನ್ನು ವರ್ಧನೆ ಮಾಡೋ ಮುಖಾಂತರ ತನ್ನ ಅಭಿವೃದ್ಧಿಯನ್ನು ಯಾವ ರೀತಿ ಎಲ್ಲ ಕಾಣ್ಬೋದು ಅನ್ನೋದು ಕುರಿತು ಭಾಳಷ್ಟು ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಚಂದನ್ ಗೌಡರವರು. ಇದಾಗಿತ್ತು ಇವತ್ತಿನ ನಮ್ಮ ರಾಷ್ಟ್ರೀಯ ರೈತರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ನಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ